ನಮಸ್ತೆ. ಇವತ್ತು ನಾನು ಮೋಸ್ಟ್ ಕಾಮನ್ ಒಂದು ವರ್ಡ್ ಕೇಳಿರ್ತೀರಾ ನೀವು, PCOD. ಎಷ್ಟೋ ಜನ ಪೇಷಂಟ್ ಕೇಳಿದ್ರೆ ಮ್ಯಾಮ್ PCOD ಇದೆ, PCOS ಅಂತಿದೆ ಅಂತ. ಸೊ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಜಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಅಂದ್ರೆ ನಮ್ದು ಹಾರ್ಮೋನಲ್ ಅಸಮತೋಲನ ಆಗತ್ತೆ. ಏನಕ್ಕಂತ ಇದು PCOD ಹೆಸರಲ್ಲೇ ಹೇಳ್ತಿದ್ದಂಗೆ ಪಾಲಿಸಿಸ್ಟಿಕ್ ಓವರೀಸ್. ಇವಾಗ ಸ್ತ್ರೀಯರಲ್ಲಿ ಅಂಡಾಶಯದಲ್ಲಿ ಏನಾಗುತ್ತೆ ಅಂದ್ರೆ ನೀರ್ಗುಳ್ಳೆ ಕಲೆಕ್ಟ್ ಆಗುತ್ತೆ. ಸೊ ಈ ಕೆಲಷ್ಟು ಜನ ಅಂತಾರೆ ಮ್ಯಾಮ್ PCOD ಬೇರೆನಾ, PCOS ಬೇರೆನಾ ಅಂತ ಹೇಳ್ತೀವಿ. ಸೊ ಬೋತ್ ಆರ್ ಸೇಮ್. PCOD, PCOS, PCO ಎಲ್ಲ ಎವ್ರಿಥಿಂಗ್ ಸೇಮ್ ಓನ್ಲಿ. ಈಗ PCOS ಅಂತ ಸಿಂಡ್ರೋಮ್, ಪಾಲಿಸಿಸ್ಟಿಕ್ ಓವರಿಯನ್ ಇದರಲ್ಲಿ ಇದು ಮಲ್ಟಿಪಲ್ ಡಿಸೀಸ್ ಆಗಿರ್ಲಿ, ಮಲ್ಟಿಪಲ್ ಸಿಂಪ್ಟಮ್ಸ್ ಕಂಡು ಬರೋದ್ರಿಂದ ನಾವು ಸಿಂಡ್ರೋಮ್ ಅಂತ ಅಂತೀವಿ. ಇವಾಗ ಇದು PCOD ಮೇನ್ಲಿ ರಿಲೇಟೆಡ್ ಅಂಡಾಶಯ. ಈ ಅಂಡಾಶಯ ಅಂತಂದ್ರೆ ಓವರೀಸ್ ಅಂತೀವಿ. ಈ ಓವರೀಸ್ ಏನಾಗಿರುತ್ತೆ ಅಂದ್ರೆ ಹೆಣ್ಮಕ್ಳಲ್ಲಿ ಮುಟ್ಟಾಗಿರಲಿ, ಕನ್ಸೀವ್ ಆಗಿರಲಿ, ಅದೇ ಹಾರ್ಮೋನ್ಸ್ ನ ಸಿಂಥಸಿಸ್ ಮಾಡುತ್ತೆ. ಸೊ ಯೂಶುವಲಿ ಏನಂತಂದ್ರೆ ಇದು ನಮ್ದು ಅಂಡಾಶಯ ಈಸ್ಟ್ರೋಜನ್, ಪ್ರೊಜೆಸ್ಟರಾನ್ ಸಿಂಥಸಿಸ್ ಮಾಡ್ತಾ ಇರುತ್ತೆ. ಸೊ ಇವಾಗ ಇನ್ ಕೇಸ್ PCOD ಅಲ್ಲಿ ಮೇನ್ಲಿ ನಮಗೆ ಅಂಡಾಶಯದಲ್ಲಿ ತೊಂದರೆ ಕೊಡುತ್ತೆ. ಏನಂತಂದ್ರೆ ಇದು PCOD ಆಗೋದ್ರಿಂದ ಮಾಮೂಲಿ ಅಂಡಾಶಯದಲ್ಲಿ ನೀರುಗುಳ್ಳೆಗಳು ಜಾಸ್ತಿ ಸಿಕ್ರೆಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ ಹಾರ್ಮೋನ್ ಆಗಿರಲಿ, ಈಸ್ಟ್ರೋಜನ್ ಆಗಿರಲಿ, ಪ್ರೊಜೆಸ್ಟರಾನ್ ಆಗಿರಲಿ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಯೂಶುವಲಿ ನಾರ್ಮಲಿ ಏನಾಗುತ್ತೆ, ಈ ಅಂಡಾಶಯಗಳು ಈಸ್ಟ್ರೋಜನ್, ಪ್ರೊಜೆಸ್ಟರಾನ್ ಜೊತೆಗೆ ಒಂದು ಸ್ಮಾಲ್ ಅಮೌಂಟ್ ಆಗಿ ಆಂಡ್ರೋಜನ್, ಟೆಸ್ಟೋಸ್ಟೆರಾನ್ ಅಂದ್ರೆ ಮೇಲ್ ಹಾರ್ಮೋನ್ ಅನ್ನು ಸಿಕ್ರೆಷನ್ ಮಾಡುತ್ತೆ. ಬಟ್ ಇನ್ PCOD ಅಲ್ಲಿ ಈ ತರದ್ದು ತೊಂದರೆ ಆಗ್ಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ.